ಅಂತರಂಗದೊಳದ ಗಹಗಹಿಸುತ್ತ ಲತಿಕಾಯ ಇಂತು ನಮ್ಮಸ್ತ್ರಗಳು ಹರಿದವು ಅಸುರಾಂತಕಾತ್ಮನೊಳಗಟ ಬರಿದಿ ಭ್ರಾಂತ ತಾರೆ ಬರಿದು ಮತ್ತಿರುತ್ತ ಅವನೊಡನೆ ಕಾಡಾಕಾಡಿಯಾಗಿ ಪವನವನ್ನು ನೀಡಿದೆ, ದಿವ್ಯಾಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದೆ. ಆದರೆ ಯಾವ ಪರಿಣಾಮವೂ ನನ್ನ ಪಾಲಿಗೆ ಒದಗಿ ಬಂದದ್ದಿಲ್ಲ. ಹೇಗೆ ಬರುವುದಕ್ಕೆ ಸಾಧ್ಯ? ಇವನು ಯಾರು? ಅನಂತರಿದ್ದಾನೆ. ಯಾರು ಅನಂತ ಅಂದ್ರೆ ಒಂದು ನಾರಾಯಣನೇ ಇರಬೇಕು, ಅವನನ್ನು ಅನಂತ ಅಂತ ಕರೆಯುತ್ತಾರೆ. ಇನ್ನೊಂದು ಶೇಷನಿಗೆ ಹೆಸರು. ಹಾಗಾದರೆ ಅವರಿಬ್ಬರಲ್ಲಿ ಓರ್ವ ಖಂಡಿತ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ತಂದೆಯವರಲ್ಲೇ ಆಡಿದೆ, ಇರಿತ ಕಂಬರ ಬಳುಕುವುದೇ. ಹಾಗೆ ಹೇಳಿದಂತ ನಾನು ಇವರನ್ನು ಮಿರಿಯುವುದಕ್ಕೆ ತೊಡಗಿರುತ್ತೇನೆ ಅಂತಾದ್ರೆ ನನ್ನನ್ನು ಭ್ರಾಂತ ಅಂತ ಹೇಳದೆ ನಿರ್ವಾಹ. ಅಂತ ರಂಗದಲ್ಲಿ ನನಗೆ ನಗು ಬರುತ್ತಾ ಇದೆ. ಹೀಗಾಗಿ ಹೋಯಿತಲ್ಲ, ನಾನು ಬಂದೆನಲ್ಲ. ಹೌದು, ಹಾಗಾದರೆ ಇವರು ಸಾಮಾನ್ಯರಲ್ಲ ಎಂಬುದನ್ನು ತಿಳಿದ ಮೇಲೆ ನನ್ನಲ್ಲಿರುವಂತಹ ಆ ಭಕ್ತಿಯನ್ನ ಭಾವವನ್ನು ಪ್ರಕಟಿಸಬೇಕಾದದ್ದು ಯೋಧ ಧರ್ಮ ಆಗಿರುವಂತಹ ನನಗೆ ಕರ್ತವ್ಯವಾಗಿದೆ. ಪರಮ ವೈಷ್ಣವರಾಗಿರುವಂತಹ ನನಗೆ ಅದು ಆದರ್ಶವಾಗಿದೆ. ಅದಕ್ಕೆ ಬೇಕಾಗಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು